Friends, welcome to my class. I am Parshuram Biradar. You are watching PB Easy Lab. Today we will discuss about past perfect continuous tense. When a tense is used to show that an action had been in progress up to when another action began. ಈ ಕಾಲವು ಒಂದು ನಿರ್ದಿಷ್ಟ ಸಮಯದವರೆಗೆ ಈ ಹಿಂದೆ ಒಂದು ನಿರ್ದಿಷ್ಟ ಸಮಯದ ತನಕ ನಡೆಯುತ್ತಿರುವಂತಹ ಕ್ರಿಯೆಯನ್ನು ಸೂಚಿಸುತ್ತದೆ. ಇದರ ಒಂದು ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಐಎನ್ಜಿ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೇವಲ ಒಂದೇ ನೋಡ್ತೇವೆ, ಅದು ಹ್ಯಾಡ್. ಯಾವುದೇ ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಸೊ ಹ್ಯಾಡ್ ಅಂತಕ್ಕಂಥ ಕೇವಲ ಒಂದೇ ಒಂದು ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ಬಳಸ್ತೇವೆ. ಒಂದು ಅಫರ್ಮೇಟಿವ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇನೆ, ಅದನ್ನು ಯಾವ ರೀತಿಯಾಗಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ರವಿ ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದನು ಅಂಥೇಳಿ ಒಂದು ಅಫರ್ಮೇಟಿವ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ನೋಡಿ, ಇದನ್ನು ಯಾವಾಗಲೂ ನಾವು ಗುರುತಿಸ್ಕೊಳ್ತೀವಿ. ಕನ್ನಡ ವಾಕ್ಯದಲ್ಲಿ ಕೊನೆಗೆ ಮೇನ್ ವರ್ಬ್ ಇರುತ್ತೆ, ಸೊ ಆರಂಭದಲ್ಲಿ ಸಬ್ಜೆಕ್ಟ್ ಇರುತ್ತೆ, ಉಳಿದಿದ್ದೆಲ್ಲ ಅಬ್ಜೆಕ್ಟ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಇದರ ಫಾರ್ಮುಲಾ ಬಂದ್ಬಿಟ್ಟು ಮೇಲ್ಗಡೆ ಇದೆ ಅಫರ್ಮೇಟಿವ್ ಫಾರ್ಮುಲಾ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ಸೊ ಇದನ್ನು ನಾವು ಫಾಲೋ ಮಾಡಬೇಕು. ಇದನ್ನು ಫಾಲೋ ಮಾಡಿದಾಗ ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಿ ಅತ್ಯಂತ ಸುಲಭವಾಗಿ ಮಾಡ್ಬೋದು. ಸಬ್ಜೆಕ್ಟನ್ನು ನೋಡ್ತೀವಿ, ರವಿ ಇದೆ, ಸೊ ರವಿನೇ ಹಚ್ತೀವಿ, ರವಿ. ಹೆಲ್ಪಿಂಗ್ ವರ್ಬ್ ಹ್ಯಾಡ್, ಕೇವಲ ಸಬ್ಜೆಕ್ಟ್ ಯಾವುದೇ ಇರಲಿ, ಹ್ಯಾಡ್ ಅಂತಕ್ಕಂಥ ಕೇವಲ ಒಂದೇ ಹೆಲ್ಪಿಂಗ್ ವರ್ಬನ್ನೆಲ್ಲ ಬಳಸ್ತೀವಿ, ಹ್ಯಾಡ್. ಬೀನಕ್ಕ ಬೀನ್, ಹ್ಯಾಡ್ ಬೀನ್. ಮೇನ್ ವರ್ಬ್ ಬಂದ್ಬಿಟ್ಟು ಕಲಿಸು ಅಂತ ಇದೆ. ಕಲಿಸು ಅನ್ಲಿಕ್ಕೆ ಗೊತ್ತಿದ್ರೆ ಸಾಕು. ಕಲಿ ಅಂದರೆ ಲರ್ನ್ ಅಂತೀವಿ, ಕಲಿಸು ಅನ್ಲಿಕ್ಕೆ ಟೀಚ್ ಅಂತೀವಿ, ಟೀಚ್. INGಗೆ ING ಟೀಚಿಂಗ್. ಅಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್, ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ, ಸೊ ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್. ಗ್ರಾಮರ್ ಮಾರ್ಚ್ ತನಕ, ಸಿನ್ಸ್ ಮಾರ್ಚ್ ಅಂಥೇಳಿ, ಸಿನ್ಸ್ ಮಾರ್ಚ್. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ ವಾಕ್ಯವನ್ನು ಟ್ರಾನ್ಸ್ಲೇಷನ್ ಮಾಡ್ಬೋದು. ರವಿ ಹ್ಯಾಡ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ಚ್. ಅಂದರೆ ರವಿ ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಲಿದ್ದನು, ಬಟ್ ಇವಾಗ ಇಲ್ಲ ಅನ್ನುವಂಥದ್ದು. ಸೊ ಇದನ್ನು ನಾವು ಯಾವ ರೀತಿಯಾಗಿ ನೆಗೆಟಿವ್ ಮಾಡಬೇಕು ಅನ್ನೋದನ್ನು ನೋಡೋಣ. ರವಿ ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದಿಲ್ಲ ಅಂಥೇಳಿ ನೆಗೆಟಿವ್ ವಾಕ್ಯವನ್ನು ಬರೆದುಕೊಂಡಿದ್ದೇನೆ. ಇದನ್ನು ಯಾವ ರೀತಿಯಾಗಿ ನಾವು ಟ್ರಾನ್ಸ್ಲೇಷನ್ ಮಾಡಬೇಕಂದ್ರೆ, ಮೊದಲಿಗೆ ಇದನ್ನು ನಾವು ಗುರುತಿಸ್ಕೊಳ್ಬೇಕು. ಇದು ಮೇನ್ ವರ್ಬು, ರವಿ ಅನ್ನುವಂಥದ್ದು ಸಬ್ಜೆಕ್ಟು, ಉಳಿದಿದ್ದೆಲ್ಲ ಆಬ್ಜೆಕ್ಟ್ ಅಂಥೇಳಿ. ಸೊ ಇದಕ್ಕೂ ಕೂಡ ಫಾರ್ಮುಲಾ ಚೇಂಜಸ್ ಆಗಿರುತ್ತೆ. ನೆಗೆಟಿವ್ ದ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್, ಸೊ ನಾಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್. ಸೊ ಈ ರೀತಿಯಾಗಿ ನಾವು ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು. ಸಬ್ಜೆಕ್ಟ್ ಬಂದ್ಬಿಟ್ಟು ರವಿ, ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟು ಹ್ಯಾಡ್, ನಾಟಕ ನಾಟ್, ಬೀನಕ್ಕ ಬೀನ್, ಮೇನ್ ವರ್ಬ್ ಬಂದ್ಬಿಟ್ಟು ಕಲಿಸು ಟೀಚ್, INGಗೆ ING ಟೀಚಿಂಗ್. ಅಬ್ಜೆಕ್ಟ್ ಬಂದ್ಬಿಟ್ಟು ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ, ಸೊ ಇಂಗ್ಲೀಷ್ ವ್ಯಾಕರಣ ಅನ್ಲಿಕ್ಕೆ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ ಗ್ರಾಮರ್ ತನಕ ಮಾರ್ಚ್ ತನಕ ಅನ್ಲಿಕ್ಕೆ ಸಿನ್ಸ್ ಮಾರ್ಚ್, ಸಿನ್ಸ್ ಮಾರ್ಚ್. ಈ ರೀತಿಯಾಗಿ ರವಿ ಹ್ಯಾಡ್ ನಾಟ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ಚ್ ಅಂತಂದರೆ ರವಿಯು ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದಿಲ್ಲ ಅಂತ ಹೇಳಿ ನೆಗೆಟಿವ್ ವಾಕ್ಯವನ್ನು ಮಾಡ್ಬೋದು.
ನಾನೊಂದು ರವಿ ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದಾನೆ ಅಂತ ಹೇಳಿ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇನೆ. ಅದರ ಜೊತೆಗೆ ಒಂದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಕೂಡ ತೆಗೆದುಕೊಂಡಿದ್ದೇನೆ. ಸೊ ಇವೆರಡನ್ನು ಯಾವ ರೀತಿಯಾಗಿ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲಿಗೆ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ರವಿ ಅಂತಕ್ಕಂಥದ್ದು ಸಬ್ಜೆಕ್ಟು, ಸೊ ಕಲಿಸುತ್ತಲಿದ್ದಾನೆ ಅನ್ನುವಂಥದ್ದು ಇದು ಮೇನ್ ವರ್ಬ್ ಆಗುತ್ತೆ. ಸೊ ಉಳಿದಿದ್ದೆಲ್ಲ ಆಬ್ಜೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಇದ್ರದ್ದು ಒಂದು ಫಾರ್ಮುಲಾ ಬಂದುಬಿಟ್ಟು ಇಂಟ್ರಾಗೇಟಿವ್ದು ಯಾವಾಗಲೂ ಪ್ರಶ್ನಾರ್ಥಕ ವಾಕ್ಯ ಇದ್ದಾಗ ಹೆಲ್ಪಿಂಗ್ ವರ್ಬ್ ಮೊದಲಿಗೆ ಬರುತ್ತೆ, ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿರ್ತಕ್ಕಂಥ ನಾವು ಇಂಟ್ರಾಗೇಟಿವ್ ಸ್ಟ್ರಕ್ಚರನ್ನು ನೋಡ್ತೇವೆ. ಸೊ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಹ್ಯಾಡ್, ಸಬ್ಜೆಕ್ಟ್ ಬಂದುಬಿಟ್ಟು ರವಿ, ಬೀನಕ ಬೀನ್, ಮೇನ್ ವರ್ಬ್ ಬಂದುಬಿಟ್ಟು ಕಲಿಸು, ಟೀಚ್, INGಗೆ ING ಟೀಚಿಂಗ್, ಆಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷ್ ವ್ಯಾಕರಣ, ಇಂಗ್ಲೀಷ್ ಗ್ರಾಮರ್, ಮಾರ್ಚ್ ತನಕ ಸಿನ್ಸ್ ಮಾರ್ಚ್, ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿ ಹ್ಯಾಡ್ ರವಿ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ಚ್ ಅಂತಂದರೆ ರವಿ ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದಾನೆ ಅಂತ ಹೇಳಾಗುತ್ತೆ. ಸೊ ಈಗ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಯಾವ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇದನ್ನು ಕೂಡ ನಾವು ಗುರುತಿಸ್ಕೊಳ್ತೀವಿ. ರವಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗುತ್ತೆ, ಕಲಿಸುತ್ತಲಿದ್ದಿಲ್ಲವೇ ಅನ್ನುವಂಥದ್ದು ವರ್ಬ್ ಆದರೆ, ಸೊ ಉಳಿದಿದ್ದೆಲ್ಲ ಏನಾಗುತ್ತಪ್ಪ ಅಂತಂದರೆ ಅಬ್ಜೆಕ್ಟ್ ಆಗುತ್ತೆ. ಸೊ ಇದ್ರದ್ದು ಫಾರ್ಮುಲಾ ಕೂಡ ಚೇಂಜಸ್ ಆಗಿರುತ್ತೆ. ಸೊ ಯಾವಾಗಲೂ ಪ್ರಶ್ನಾರ್ಥಕ ವಾಕ್ಯವಾಗಿರೋದ್ರಿಂದ ಹೆಲ್ಪಿಂಗ್ ವರ್ಬು, ಅದಾದ ನಂತರ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕೊನೆಗೆ ಕ್ವಶನ್ ಮಾರ್ಕ್ ಬರಲೇಬೇಕು. ಸೊ ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ನೋಡ್ತೀವಿ. ಸೊ ರವಿ, ಸೊ ಸಬ್ಜೆಕ್ಟ್ ಯಾವುದೇ ಇರಲಿ, ಸೊ ಹೆಲ್ಪಿಂಗ್ ವರ್ಬು ಹ್ಯಾಡ್, ನಾಟಕ ನಾಟ್ ಶಾರ್ಟ್ ಫಾರ್ಮಲ್ಲಿ ಹ್ಯಾಡಂಟ್, ಸಬ್ಜೆಕ್ಟ್ ಬಂದುಬಿಟ್ಟು ರವಿ, ಹ್ಯಾಡಂಟ್ ರವಿ, ಬೀನ್, ಮೇನ್ ವರ್ಬ್ ಬಂದುಬಿಟ್ಟು ಕಲಿಸು, ಟೀಚ್, INGಗೆ ING ಟೀಚಿಂಗ್, ಆಬ್ಜೆಕ್ಟ್ ಇಂಗ್ಲೀಷ್ ಗ್ರಾಮರ್, ಮಾರ್ಚ್ ತನಕ ಸಿನ್ಸ್ ಮಾರ್ಚ್, ಕ್ವಶನ್ ಮಾರ್ಕ್. ಸೊ ರೀತಿಗೆ ಹ್ಯಾಡಂಟ್ ರವಿ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ಚ್, ರವಿ ಮಾರ್ಚ್ ತನಕ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದಲ್ಲವೇ ಅಂಥೇಳಿ ಅತ್ಯಂತ ಸುಲಭವಾಗಿ ನಾವು ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಸೊ ಕನ್ನಡದಿಂದ ಇಂಗ್ಲೀಷಿಗೆ ಈ ಒಂದು ಫಾರ್ಮುಲಾಗಳನ್ನು ಫಾಲೋ ಮಾಡೋದ್ರ ಮೂಲಕ ಟ್ರಾನ್ಸ್ಲೇಷನನ್ನು ಮಾಡ್ಬೋದು ಅನ್ನುವಂಥದ್ದು. ಸೊ ಇವಾಗ ನಾವು ಯಾವ ರೀತಿಯಾಗಿ ಸೊ WH ಕ್ವೆಶನನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. WH ವರ್ಡ್ ಇರುವಂತಹ ವಾಕ್ಯಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಯಾವ ರೀತಿಯಾಗಿ WH ಕ್ವೆಶನ್ಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ರವಿ ಯಾವಾಗ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದನು ಅಂತ ಹೇಳಿ ಬಂದು WH ಕ್ವೆಶನನ್ನು ತೆಗೆದುಕೊಂಡಿದ್ದೀನಿ. ರವಿ ಅನ್ನುವಂಥದ್ದು ಸಬ್ಜೆಕ್ಟ್ ಆದರೆ, ಯಾವಾಗ ಅನ್ನುವಂಥದ್ದು WH ವರ್ಡ್ ಆದರೆ, ಕಲಿಸುತ್ತಲಿದ್ದನು ಅನ್ನುವಂಥದ್ದು ವರ್ಬ್ ಆದರೆ, ಇಂಗ್ಲೀಷ್ ವ್ಯಾಕರಣ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಸೊ ರೀತಿಯಾಗಿ ಗುರುತು ಮಾಡ್ಕೊಂಡ್ಮೇಲೆ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಇರುತ್ತೆ. ಆ ಫಾರ್ಮುಲಾವನ್ನು ಫಾಲೋ ಮಾಡಲೇಬೇಕು. ಸೊ ಯಾವಾಗಲೂ WH ವರ್ಡೇ ಏನಾಗಿರುತ್ತಪ್ಪ ಅಂತಂದರೆ ಆರಂಭದಲ್ಲಿ ಬರುತ್ತೆ. ಅದಾದ ನಂತರ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದಾದ ನಂತರ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಬರುತ್ತೆ, ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿ ನಾವು WH ಕ್ವಶನ್ನ ಫಾರ್ಮೆಟನ್ನು ನೋಡ್ತೇವೆ. ಸೊ WH ವರ್ಡನ್ನು ನೋಡ್ತೀವಿ. ಯಾವಾಗ ಅಂತಂದರೆ ನಾವು ವೆನ್ ಅಂತ ಕರಿತೀವಿ. ವೆನ್ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಹ್ಯಾಡ್, ವೆನ್ ಹ್ಯಾಡ್, ಸಬ್ಜೆಕ್ಟ್ ರವಿ, ಬಿನಕ ಬೀನ್,
ಮೇನ್ ವರ್ಬ್ ಬಂದ್ಬಿಟ್ಟು ಕಲಿಸು, ಕಲಿಸು ಅನ್ಲಿಕ್ಕೆ ಟೀಚ್ ಅಂತೀವಿ, ಟೀಚ್ INGಗೆ ING ಟೀಚಿಂಗ್. ಅಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷ್ ವ್ಯಾಕರಣ, ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಸೊ ಇದನ್ನು ನಾವು ಇಂಟ್ರಾಗೇಟಿವ್ನಲ್ಲಿ WH ಕ್ವೆಶನನ್ನು ಸೊ ನೋಡ್ತೀವಿ. ವೆನ್ ಹ್ಯಾಡ್ ರವಿ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ರವಿ ಯಾವಾಗ ಇಂಗ್ಲೀಷ್ ವ್ಯಾಕರಣ ಕಲಿಸುತ್ತಲಿದ್ದನು ಅಂತ ಹೇಳಾಗುತ್ತೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಫ್ರೇಮ್ ಕ್ವಶನನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈ ರೀತಿಯಾಗಿ ಒಂದು ಮೊದಲಿಗೆ ಪಾಸಿಟಿವ್ ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಸೊ ಪಾಸಿಟಿವ್ ಫ್ರೇಮ್ ಕ್ವಶನನ್ನು ಯಾವ ರೀತಿಯಾಗಿ ಮಾಡೋದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ, ಸೊ ಅಬ್ಜೆಕ್ಟ್ ಆದರೂ ಮಾಡಿರ್ತಾರೆ, ಸಬ್ಜೆಕ್ಟ್ ಆದರೂ ಮಾಡಿರ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ನಾನು ಇಂಗ್ಲೀಷ್ ಗ್ರಾಮರ್ಗೆ ಮಾಡ್ತೀನಿ, ಅಬ್ಜೆಕ್ಟ್ಗೆ ಮಾಡ್ತೀನಿ. ಸೊ ಅಬ್ಜೆಕ್ಟ್ ಮಾಡಿದಾಗ ಯಾವ ರೀತಿಯಾಗಿ ನಾವು ಫ್ರೇಮ್ ಕ್ವಶನನ್ನು ಮಾಡಬೇಕು ಅಬ್ಜೆಕ್ಟೇ ಆನ್ಸರ್ ಬರುವಾಗ ಅಂತಂದರೆ, ಸೊ ನೋಡಿ ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಯಾವ ರೀತಿಯಾಗಿಪ್ಪ ಅಂತಂದರೆ, ಮೊದಲಿಗೆ WH ವರ್ಡ್ ಬರುತ್ತೆ ಇಲ್ಲಿ, ಪ್ಲಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ ಸಬ್ಜೆಕ್ಟ್ ಬರುತ್ತೆ, ಪ್ಲಸ್ ಬೀನ್ ಬರುತ್ತೆ, ಪ್ಲಸ್ ಮೇನ್ ವರ್ಬ್, ಪ್ಲಸ್ ING, ಪ್ಲಸ್ ಅಬ್ಜೆಕ್ಟ್. ಇಂಗ್ಲೀಷ್ ಗ್ರಾಮರ್ ಇಲ್ಲ, ಸೊ ಅಬ್ಜೆಕ್ಟ್ ಕಾಂಪ್ಲಿಮೆಂಟ್ ಇದೆ, ಸೊ ಅದನ್ನು ನಾವು ಬಳಸಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಸೊ ನೋಡಿ, ಸೊ ಈ ರೀತಿಯಾಗಿ ನಾವು ಹಚ್ತಾ ಹೋದರೆ ಸೊ ನಮಗೆ ಸರಳವಾಗಿ ಸಿಗುತ್ತೆ. ರವಿ ಹ್ಯಾಡ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ಚ್, ರವಿ ಮಾರ್ಚ್ ತನಕ ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತಲಿದ್ದನು ಅಂತಿದೆ. ಸೊ ಇಂಗ್ಲೀಷ್ ಗ್ರಾಮರನ್ನೇ ನಾವು ಅಬ್ಜೆಕ್ಟಿಗೆ ನಾವು ಇದು ಮಾಡಿದ್ದೀವಿ, ಅಂಡರ್ಲೈನ್ ಮಾಡಿದ್ದೀವಿ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಕ್ವಶನ್ ಬರುವಾಗ ಮಾಡಬೇಕಪ್ಪ ಅಂತಂದರೆ, ಸೊ ಇಂಗ್ಲೀಷ್ ಗ್ರಾಮರ್ಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ವಾಟ್ ಅಂತ ಹೇಳಿ ತೆಗೆದುಕೋತೀವಿ. ವಾಟ್ ಏನನ್ನು ಕಲಿಸ್ತಿದ್ದನು ಅಂಥೇಳಿ ಮಾಡಬೇಕಾಗುತ್ತೆ. ವಾಟ್ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಹ್ಯಾಡ್, ಸಬ್ಜೆಕ್ಟ್ ಬಂದುಬಿಟ್ಟು ರವಿ. ವಾಟ್ ಹ್ಯಾಡ್ ರವಿ ಬಿನ್ಕ ಬೀನ್, ಮೇನ್ ವರ್ಬ್ ಬಂದುಬಿಟ್ಟು ಟೀಚ್, INGಗೆ ING ಟೀಚಿಂಗ್. ಅಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದುಬಿಟ್ಟು ಸಿನ್ಸ್ ಮಾರ್ಚ್, ಸಿನ್ಸ್ ಮಾರ್ಚ್. ಕ್ವಶನ್ ಮಾರ್ಕ್ ನೋಡಿ, ವಾಟ್ ಹ್ಯಾಡ್ ರವಿ ಬೀನ್ ಟೀಚಿಂಗ್ ಸಿನ್ಸ್ ಮಾರ್ಚ್ ಅಂದರೆ ರವಿ ಮಾರ್ಚ್ ತನಕ ಏನನ್ನು ಕಲಿಸುತ್ತಲಿದ್ದನು ಅಂಥೇಳಿ ನಮಗೆ ಒಂದು ಪಾಸಿಟಿವ್ ಫ್ರೇಮ್ ಕ್ವಶನ್ ಸಿಗುತ್ತೆ ಅನ್ನುವಂಥದ್ದು. ಸೊ ಇಲ್ಲೊಂದು ನೆಗೆಟಿವ್ ಸೆಂಟೆನ್ಸ್ ಇದೆ, ಯಾವ ರೀತಿಯಾಗಿ ನಾವು ನೆಗೆಟಿವ್ ಫ್ರೇಮ್ ಕ್ವಶನನ್ನು ಮಾಡಬೇಕು ಅನ್ನೋದನ್ನು ಸೊ ನೋಡ್ತಾ ಹೋಗೋಣ. ಸೆಂಟೆನ್ಸ್ ಇದೆ, ಸೊ ಯಾವ ರೀತಿಯಾಗಿ ಇದನ್ನು ನೆಗೆಟಿವ್ ಫ್ರೇಮ್ ಕ್ವಶನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಾನು ಸಬ್ಜೆಕ್ಟ್ಗೆ ಅಂಡರ್ಲೈನನ್ನು ಮಾಡ್ತೀನಿ, ಸಬ್ಜೆಕ್ಟ್ಗೆ ಆನ್ಸರ್ ಬರುವಾಗ ನಾವು ಕ್ವಶನನ್ನು ಮಾಡಬೇಕಾಗುತ್ತೆ. ಸೊ ಇದರ ಒಂದು ಫಾರ್ಮುಲಾ ನೋಡೋಣ ಯಾವ ರೀತಿಯಾಗಿರುತ್ತಪ್ಪ ಅಂತಂದರೆ, ಸೊ ಯಾವಾಗಲೂ WH ವರ್ಡ್ ಆರಂಭದಲ್ಲಿರುತ್ತೆ. ಸೊ ಅದಾದ ನಂತರ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಸೊ ಹೀಗಾಗಿ ಡೈರೆಕ್ಟ್ ಬೀನ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಆದ್ದರಿಂದ. ಅದಾದ ನಂತರ ಬೀನ್ ಬರುತ್ತೆ. ಸೊ ಅದಾದ ನಂತರ ಮೇನ್ ವರ್ಬ್ ಬರುತ್ತೆ, ಪ್ಲಸ್ ಅದಾದ ನಂತರ ING, ಪ್ಲಸ್ ಅಬ್ಜೆಕ್ಟ್, ಪ್ಲಸ್ ಕ್ವಶನ್. ಸೊ ಇದನ್ನು ನಾವು ಫಾಲೋ ಮಾಡಬೇಕು. WH ವರ್ಡ್ ಬಂದುಬಿಟ್ಟು ಸಬ್ಜೆಕ್ಟ್ಗೆ ಕ್ವಶನ್ ಮಾಡಿದ್ವಲ್ಲ, ಸೊ ಹೂ ಅಂತೇಳಿ ನಾವು ಬಳಸ್ತೀವಿ. ಹೂ ಹೆಲ್ಪಿಂಗ್ ವರ್ಬ್ ಹ್ಯಾಡ್, ನಾಟಕ ನಾಟ್, ಹೂ ಹ್ಯಾಡಂಟ್, ಬಿನಕ ಬೀನ್, ಮೇನ್ ವರ್ಬ್ ಬಂದುಬಿಟ್ಟು ಟೀಚ್, ING ಟೀಚಿಂಗ್, ಅಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷ್ ಗ್ರಾಮರ್, ಸಿನ್ಸ್ ಮಾರ್ಚ್. ಕ್ವಶನ್ ಮಾರ್ಕ್ಸ್ ನೋಡಿ, ಹೂ ಹ್ಯಾಡಂಟ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ಚ್ ಅಂದರೆ ಯಾರು ಮಾರ್ಚ್ ತನಕ ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತಲಿದ್ದಿಲ್ಲ ಅಂಥೇಳಿ. ಸೊ ಈ ರೀತಿಯಾಗಿ ನಾವು ನೆಗೆಟಿವ್ ಒಂದು ಫ್ರೇಮ್ ಕ್ವಶನನ್ನು ಮಾಡ್ಬೋದು ಅನ್ನುವಂಥದ್ದು. ಸೊ ಈಗ ಯಾವ ರೀತಿಯಾಗಿ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನೋದನ್ನು ಎರಡು ಸೆಂಟೆನ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಯಾವ ರೀತಿಯಾಗಿ ಇವುಗಳನ್ನು ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನೋದನ್ನು ಸೊ ನೋಡ್ತಾ ಹೋಗೋಣ. ಕ್ವಶನ್ ಟ್ಯಾಗ್. ಸೊ ಇಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇನೆ, ಇದಕ್ಕೆ ಯಾವ ರೀತಿಯಾಗಿ ಫಸ್ಟು ಟ್ಯಾಗನ್ನು ಹಚ್ಚಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ರವಿ ಹ್ಯಾಡ್ ನಾಟ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಅಂಥೇಳಿ ನಿಮಗೆ ಶಾರ್ಟಾಗಿ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ಕಾಮವನ್ನು ಕೊಟ್ಕೊಳ್ತೀವಿ, ಕಾಮ ಕೊಟ್ಕೊಂಡ ನಂತರ ಸೊ ಇಲ್ಲಿ ವಾಕ್ಯ ನೆಗೆಟಿವ್ ಆಗಿದ್ದಾಗ ನಾವು ಫಸ್ಟು ಟ್ಯಾಗನ್ನು ಹಚ್ತೀವಿ. ಫಸ್ಟು ಟ್ಯಾಗ್ನ ರೂಲ್ ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್
ಯಾವಾಗಲೂ ಆರಂಭದಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಅದಾದ ನಂತರ ಪ್ರೊನೌನ್ ಆರ್ ಸಬ್ಜೆಕ್ಟ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿ ನಾವು ಫಾಲೋ ಮಾಡಬೇಕು. ಸೊ ಹೆಲ್ಪಿಂಗ್ ವರ್ಬ್ ನೋಡ್ತೀವಿ. ಹೆಲ್ಪಿಂಗ್ ವರ್ಬ್ ಇಲ್ಲೇ ಇದೆ, ಹ್ಯಾಡ್. ವಾಕ್ಯದಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಹ್ಯಾಡನ್ನು ಈ ಕಾಮ ಕೊಟ್ಕೊಂಡು ತೆಗೆದುಕೊಳ್ತೀವಿ, ಹ್ಯಾಡ್. ಪ್ರೊನೌನ್ ನೋಡ್ತೀವಿ. ಸಬ್ಜೆಕ್ಟ್ ಜಾಗದಲ್ಲಿ ರವಿ ಇದೆ. ಸೊ ರವಿ ಬದಲಾಗಿ ಪ್ರೊನೌನ್ ಏನು ಬರುತ್ತಪ್ಪ ಅಂತಂದರೆ ರವಿ ಮೇಲಾದ್ದರಿಂದ ಹೀ ಬರುತ್ತೆ, ಹ್ಯಾಡ್ ಹೀ. ಕ್ವಶನ್ ಮಾರ್ಕಕ್ಕೆ ಕ್ವಶನ್ ಮಾರ್ಕ್ ನೋಡಿ, ರವಿ ಹ್ಯಾಡ್ ನಾಟ್ ಬಿನ್ ಟೀಚಿಂಗ್ ಇಂಗ್ಲೀಷ್, ಹ್ಯಾಡ್ ಹಿ ಅಂಥೇಳಿ ನಾವು ಕ್ವಶನ್ ಟ್ಯಾಗನ್ನು ಹಚ್ಬೋದು. ಸೊ ನೋಡಿ ಇಲ್ಲಿ ರವಿ ಹ್ಯಾಡ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಅಂಥೇಳಿ ಒಂದು ಪಾಸಿಟಿವ್ ಸೆಂಟೆನ್ಸನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದಕ್ಕೆ ಯಾವ ರೀತಿಯಾಗಿ ನಾವು ನೆಗೆಟಿವ್ ಟ್ಯಾಗನ್ನು ಹಚ್ಚಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇದರ ಒಂದು ಸ್ಟ್ರಕ್ಚರ್ ಬಂದುಬಿಟ್ಟು ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಆರ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಇದನ್ನು ನಾವು ಫಾಲೋ ಮಾಡಿದ್ರೆ ಸಿಗುತ್ತೆ. ಸೊ ಕಾಮ ಕೊಟ್ಕೊಳ್ತೀವಿ, ಹೆಲ್ಪಿಂಗ್ ವರ್ಬ್ ನೋಡ್ತೀವಿ, ಹ್ಯಾಡ್ ಇಲ್ಲೇ ಇದೆ. ಸೊ ಹ್ಯಾಡ್, ನಾಟ್ ಶಾರ್ಟ್ ಫಾರ್ಮಲ್ಲಿ ಹ್ಯಾಡಂಟ್ ಅಂತ ಮಾಡ್ತೀವಿ. ಪ್ರೊನೌನ್ ನೋಡ್ತೀವಿ. ಸೊ ರವಿ ಜಾಗದಲ್ಲಿ ಸೊ ಏನು ಬರುತ್ತಪ್ಪ ಅಂತಂದರೆ ಹೀ ಬರುತ್ತೆ. ರವಿ ಬದಲಾಗಿ ಅದನ್ನು ಪ್ರೊನೌನ್ ಮಾಡಿದಾಗ ಹೀ ಬರುತ್ತೆ, ಹೀ. ಸೊ ಕ್ವಶನ್ ಮಾರ್ಕಕ್ಕೆ ಕ್ವಶನ್ ಮಾರ್ಕ್, ಹ್ಯಾಡಂಟ್ ಹೀ ಅಂಥೇಳಿ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಸೊ ಕ್ವಶನ್ ಟ್ಯಾಗನ್ನು ಮಾಡ್ಬೋದು ಅನ್ನುವಂಥದ್ದು. ಬಿಲ್ಡಿಂಗ್ ಎ ಹೋಮ್ ಸಿನ್ಸ್ ಯೆಸ್ಟರ್ಡೇ ಅಂಥೇಳಿ ಒಂದು ಇಂಗ್ಲೀಷ್ ಅಫರ್ಮೇಟಿವ್ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿಯಾಗಿ ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಯಾವಾಗಲೂ ಇಂಗ್ಲೀಷ್ ವಾಕ್ಯದಲ್ಲಿ ಆರಂಭದಲ್ಲಿ ಸಬ್ಜೆಕ್ಟ್ ಇರುತ್ತೆ. ಸೊ ಅದಾದ ನಂತರ ಸೊ ಮೇನ್ ವರ್ಬ್ ಇರುತ್ತೆ, ಕೊನೆಗೆ ಯಾವಾಗಲೂ ಅಬ್ಜೆಕ್ಟ್ ಇರುತ್ತೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಇಂಗ್ಲೀಷ್ ಸ್ಟ್ರಕ್ಚರನ್ನು ಒಳಗೊಂಡಿರುತ್ತೆ. ಸೊ ಇದನ್ನು ನಾವು ಯಾವ ರೀತಿಯಾಗಿ ಚೇಂಜಸ್ ಮಾಡಬೇಕಪ್ಪ ಅಂತಂದರೆ ಸೊ ಮೊದಲಿಗೆ ಕನ್ನಡದ ಶಬ್ದಗಳನ್ನು ಇವುಗಳ ಮೀನಿಂಗನ್ನು ನಾವು ತೆಗೆದುಕೊಳ್ತಾ ಹೋಗಬೇಕು. ದೇ ಅಂತಂದರೆ ನಾವು ಅವರು ಅಂತೀವಿ. ಹ್ಯಾಡ್ ಬಿನ್ ಬಿಲ್ಡಿಂಗ್. ಸೊ ಇದಕ್ಕೆ ನಾವು ಒಂದು ಕೊನೆಗೆ ಒಂದು ಕನ್ಕ್ಲೂಷನನ್ನು ಕೊಡ್ತೀನಿ ಹ್ಯಾಡ್ ಬಿನ್ ಬಿಲ್ಡಿಂಗ್ಗೆ. ಸೊ ಬಿಲ್ಡ್ ಅನ್ನೋಕ್ಕೆ ಗೊತ್ತಿದ್ದರೆ ನಮಗೆ ಸಾಕು. ಬಿಲ್ಡ್ ಅನ್ನಲಿಕ್ಕೆ ಕಟ್ಟು ಅಥವಾ ನಿರ್ಮಿಸು ಅಂತ ನಾವು ಕರಿತೀವಿ. ಎ ಹೋಮ್ ಅಂದರೆ ಒಂದು ಮನೆ, ಒಂದು ಮನೆ. ಸಿನ್ಸ್ ಎಸ್ಟರ್ಡೇ ಅಂತಂದರೆ ನಿನ್ನೆ ತನಕ, ನಿನ್ನೆ ತನಕ. ಸೊ ಈ ರೀತಿಯಾಗಿ ನಿನ್ನೆ ತನಕ ತೆಗೆದುಕೊಂಡ್ವಿ. ಸೊ ಇದನ್ನು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ ಇದಕ್ಕೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ಬಳಸಬೇಕು ಕನ್ನಡಕ್ಕೆ ಮಾಡಬೇಕಾದ್ರೆ. ಸಬ್ಜೆಕ್ಟ್ ಆದ ನಂತರ ಇಲ್ಲಿ ಆಬ್ಜೆಕ್ಟ್ ಬರುತ್ತೆ ಕನ್ನಡದಲ್ಲಿ, ಯಾವಾಗಲೂ ಕೊನೆಗೆ ವರ್ಬ್ ಬರುತ್ತೆ. ಸೊ ಇದನ್ನು ಫಾಲೋ ಮಾಡಿದ್ರೆ ನಮಗೆ ಒಂದು ಕನ್ನಡದ ವಾಕ್ಯ ಸಿಗುತ್ತೆ ಅನ್ನುವಂಥದ್ದು. ಸಬ್ಜೆಕ್ಟ್ ನೋಡ್ತೀವಿ, ದೇ ಅನ್ನಲಿಕ್ಕೆ ನಾವು ಅವರು ಅಂತೀವಿ. ಆಬ್ಜೆಕ್ಟ್ ಬಂದುಬಿಟ್ಟು ಈ ಹೋಮ್ ಸಿನ್ಸ್ ಯೆಸ್ಟರ್ಡೇ ಅಂತಿದೆ. ಸೊ ಟೈಮ್ ರಿಲೇಟೆಡ್, ನಿನ್ನೆ ತನಕ. ಇದು ನಾವು ಮೊದಲು ತೆಗೆದುಕೊಳ್ತೀವಿ, ಅವರು, ನಿನ್ನೆ ತನಕ, ನಿನ್ನೆ ತನಕ. ಎ ಹೋಮ್ ಒಂದು ಮನೆ, ಒಂದು ಮನೆ, ಒಂದು ಮನೆಯನ್ನು ಅನ್ಬೋದು. ಒಂದು ಮನೆ ಅಥವಾ ಒಂದು ಮನೆಯನ್ನು. ವರ್ಬ್ ಬಂದುಬಿಟ್ಟು ಕಟ್ಟು ಅಂತ ಇದೆ. ಸೊ ಅದು ಯಾವ ರೀತಿ ಎಂಡ್ ಆಗಬೇಕಪ್ಪ ಅಂತಂದರೆ ಹ್ಯಾಡ್ ಬಿನ್ ಬಿಲ್ಡಿಂಗ್ ಅಂತಂದರೆ ಕಟ್ಟುತ್ತಲಿದ್ದರು ಅಂಥೇಳಿ, ಕಟ್ಟುತ್ತಲಿದ್ದರು, ಕಟ್ಟುತ್ತಲಿದ್ದರು. ಸೊ ಈ ರೀತಿಯಾಗಿ ಅವರು ನಿನ್ನೆ ತನಕ ಒಂದು ಮನೆಯನ್ನು ಕಟ್ಟುತ್ತಲಿದ್ದರು ಅಂಥೇಳಿ, ನಿನ್ನೆ ತನಕ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂಥ ಒಂದು ಇಂಗ್ಲೀಷ್ ಸೆಂಟೆನ್ಸನ್ನು ಕನ್ನಡಕ್ಕೆ ಸೊ ಈ ಒಂದು ಫಾರ್ಮುಲಾ ಮೂಲಕ ನಾವು ಟ್ರಾನ್ಸ್ಲೇಷನ್ ಮಾಡ್ಬೋದು ಅನ್ನುವಂಥದ್ದು. ಇಲ್ಲಿಗೆ ಫಾಸ್ಟ್ ಟೆನ್ಸ್ ಮುಕ್ತಾಯವಾಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಫ್ಯೂಚರ್ ಟೆನ್ಸ್ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಸೊ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಫಾಸ್ಟ್ ಟೆನ್ಸ್ ಬಗ್ಗೆ ಸಂಪೂರ್ಣವಾಗಿ ತಮಗೆ ಅರ್ಥವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನನ್ನ ಚಾನಲ್ನ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ನೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.